ಅಲ್ಲೆಲ್ಲ ಆದ್ಮೇಲೆ ಫೋಟೋ ಸ್ವಲ್ಪ ಹಿಂದೆ ಬಂದ್ರಣ ಫೋಟೋ ಸ್ವಲ್ಪ ಹಿಂದೆ ಹೋಗ್ಬಿಡಿ ಸ್ಟ್ರೈಟ್ ಹೋಗಿಲ್ಲ ಈ ಕಡೆ ಬರ್ತಾ ಹೋಯ್ತಾನ ಮಕ್ಕಳು ಕಳ್ಸ್ಬಿಡಿ ಬಿಡಿ ಒಂಚೂರು ಹಿಂಗ ಮನು ಸರ್ ನೋಡ್ಕೊಬಿಡಿ ಶಿವ ಸರ್
ಬೇಕು ಹಿಂದೆ ಈ ಕಡೆ ನೀನೇನು ಇಷ್ಟ ಅಲ್ಲಿ ಮೊಬೈಲ್ ಇಟ್ಕೊಂಡು ಮುಂದೆ ಬರ್ತೀರಾ ಹೋಗಿ ಅಲ್ಲೆಲ್ಲ ಸುಮ್ಮನೆ ಬೇರೆ ಹಿಂದೆ ಸಮಸ್ಯೆ ಆಗಲ್ವಾ ಮುಂದಕ್ಕೆ ಹೋಗ್ಬಿಡಿ ಅವ್ರು ಬೈತಾರೆ ಚೆಕ್ 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 ಚೆಕ್. ನನ್ನ ಹೆಸರು ರಾಮ್ ನಾರಾಯಣ್. ನಾನು 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ಇದು ಮೊದಲನೇ ಇರೋ ನೀವೆಲ್ಲ ನಿಮ್ಮ ಹೆಸರು ಹೇಳಿದ್ರೆ ನಾವೆಲ್ಲರೂ ನಮ್ಮ ಹೆಸರು ಹೇಳೋದು ಬೇಡವಾ? ಇವನ ಹೆಸರು ನೀಕ್ಷಿತ್, ಇವನು UKG ಓದ್ತಾ ಇದ್ದಾನೆ. ಇವಳ ಹೆಸರು ಅನ್ವಿತಾ, ಇವಳು 3rd ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಇವಳ ಹೆಸರು ರಿತು, ಇವಳು 2nd ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಆಮೇಲೆ ನನ್ನ ಹೆಸರು ಹಿತೇಶ್, ನಾನು 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಒಂದು ವಿಷಯ ಕ್ಲಾರಿಫೈ ಮಾಡ್ತೀನಿ. ಸರ್ವಕಾಮೇಶು ಸರ್ವಜಾ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಈಗ ಪ್ರೇಯರ್ ಆಯ್ತಲ್ಲ, ಮುಂದೆ ಮಾಡೋದು? ಮುಂದೇನು ನಾವೇ ಪ್ರೋಗ್ರಾಮ್ ನಡೆಸ್ಕೊಡ್ಬೇಕು. ನಾವು ಪ್ರೋಗ್ರಾಮ್ ನಡೆಸ್ಕೊಡ್ಬೇಕಾ? ಯಾಕೆ ಅನುಶ್ರೀ ಅಕ್ಕ ಬಂದಿಲ್ವಾ? ನಿಮ್ಗೆಲ್ಲ ಡೈರೆಕ್ಟರ್ ಪ್ಲಾನ್ ಏನು ಗೊತ್ತಿಲ್ವಾ? ಅನುಶ್ರೀ ಅಕ್ಕಗಂದ್ರೆ 5 lakhs, ನಮಗ್ ಬರೀ 5 ಸ್ಟಾರ್. ಅದಕ್ಕೆ ನಾ ಡೈರೆಕ್ಟರ್ ಬಂದಿದ ತಕ್ಷಣ 5 ಸ್ಟಾರ್ ಕೊಟ್ಟಿದ್ದು. ಕೇಳಿದ ತಕ್ಷಣ ಹೇಳಿದ್ರು. ಹೌದಾ, ಏನ್ ಸ್ಟೋರಿ? ಆನಂದ್ ಅವರು ಹಳ್ಳಿಯಲ್ಲಿ ಇರ್ತಾರೆ. ಅವ್ರಿಗೆ ಕೆಲಸ ಬೇಕು ಅಂತ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಲ್ಲಿ ಅವ್ರು ಟೀಚರ್ ಕೆಲಸ ಮಾಡ್ತಾ ಇರ್ತಾರೆ. ಆನಂದ್ ಅವ್ರಿಗೆ ಎಲ್ಲರೂ ಪ್ರಾಬ್ಲಮ್ಸ್ ಕೇಳ್ತಾ ಇರ್ತಾರೆ. ಆಗ ಆನಂದ್ ಅವ್ರಿಗೆ ಕೋಪ ಬಂದು ರೋಡಿಯಾಗಿ ಎಲ್ರಿಗೂ ಡಿಶುಮ್ ಡಿಶುಮ್ ಮಾಡ್ಬಿಡ್ತಾರೆ. ಆಮೇಲೆ ಲಾಸ್ಟ್ ಅಲ್ಲಿ ಇರ್ತಾರೆ ಬಳೆ ಕೊಡ್ತಾ ಇರ್ತಾನೆ. ಇದೆಲ್ಲ ನಿಮ್ಗೆ ಗೊತ್ತಾ? ಇದೆಲ್ಲ ಜೋಗಿ ಕತೆ ತಾನೆ. ಅವಾಗ ನೀವು ಹುಟ್ಟಿರ್ಲಿಲ್ಲ ಅಲ್ವಾ, ಅದಕ್ಕೆ ಹೇಳಿದೆ. ನಿಮ್ನೆಲ್ಲ ಕೇಳಿದ್ರೆ ಹಿಂಗೆ ತಪ್ಪಾಗಿ ಕತೆ ಏನು ಹೇಳಿ ಸರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಎಕ್ಸ್ಟ್ರಾರ್ಡಿನರಿ, ಥ್ಯಾಂಕ್ ಯು. ಇನ್ನೊಂದು ರೌಂಡ್ ತುಂಬ ದೊಡ್ಡ ರೌಂಡ್ ಆಫ್ ಕ್ಲಾಸ್ ಆಲ್ ದ ಕಿಡ್ಸ್. ತುಂಬ ದೊಡ್ಡ ಜವಾಬ್ದಾರಿ ಅದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೀತಕ್ಕ ಅಂಡ್ ಶಿವಣ್ಣ, ಇದರೊಂದು ದೊಡ್ಡ ಜವಾಬ್ದಾರಿನ ನಮ್ಗೆ ಕೊಟ್ಟಿದ್ದಕ್ಕೆ ಟ್ರೂಲಿ ಆನರ್ ಅಂಡ್ ಬ್ಲೆಸ್. ಈ ಥರ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಹಾಗಾಗಿ ಈ A4 ಆನಂದ್ ಮುದ್ದಾದ ಒಂದು ಒಳ್ಳೆ ಅದ್ಭುತವಾದ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಶುರುವಾಗಿದ್ದು. ಸೊ ಆ ಟೈಟಲ್ ಕೂಡ ಹೇಳ್ಬೇಕಾದ್ರೆ ಸಾಕಷ್ಟು ಟೈಟಲ್ ಯೋಚನೆ ಮಾಡಿದ್ವಿ. ಅದೆರಡು ಮಕ್ಕಳು ಹೇಳ್ಬೇಕಾದ್ರೆ A4 ಆಪಲ್ ಅಂತ ಶುರು ಮಾಡ್ತಾರಲ್ವಾ. ಸೊ ನಾವು ಒಂದು ಐಡಿಯಾ ಅನ್ಕೊಂಡ್ವಿ, ಶಿವಣ್ಣನ ಮೊದಲನೇ ಸಿನಿಮಾ ಆನಂದ್, ಸೊ ಅದು A ಇಂದನೇ ಶುರುವಾಗುತ್ತೆ. ಸೊ A4 ಆನಂದ್, ಮಕ್ಕಳೆಲ್ಲ A4 ಆನಂದ್ ಅಂತ ಒಂದಿಲ್ಲ ಒಂದು ಸ್ಕೂಲ್ ಮಾಡ್ತಾರೆ. ಅದಕ್ಕೊಂದು ಹಿಂದಿನ ಒಂದು ಕಾನ್ಸೆಪ್ಟ್, ಅದು ಏನಕ್ಕೆ A4 ಆನಂದ್ ಅಂತ ಟೈಟ್ಲ್ ಬರುತ್ತೆ. ಮತ್ತೆ ಒಂದು ಕಥೆಯಲ್ಲಿ ಕಥೆ ಒಳಗಡೆ ಒಂದು ಸೀಕ್ವೆನ್ಸ್ ಬಂದು ಅದು ಕಥೆ ಆಗಿ ಫಾರ್ಮ್ ಆಗಿ ಫ್ಲಾಶ್ ಬ್ಯಾಕ್ ಇಂದ ಏನೇನು ಕಥೆ ಶುರುವಾಗುತ್ತೆ ಅನ್ನೋದೇ ಮಿಕ್ಕಿದ ಕಥೆ. ಎಲ್ರಿಗೂ ಬಂದಿರೋದು ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಶಿವಣ್ಣ ಮಾತಾಡ್ತಾರೆ. ಓಕೆ, ನಮ್ಮ ಕ್ಯಾಮ್ರಾಮನ್ SMS ಸರ್ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಈ ಅವಕಾಶ ನಮಗೆ ಕೊಟ್ಟಂಥ ಗೀತಕ್ಕ ಅವ್ರಿಗೂ ಶಿವಣ್ಣ ಅವ್ರಿಗೂ ನನಗೆ ಧನ್ಯವಾದ. ಶ್ರೀನಿ ಸರ್ ಜೊತೆ ವರ್ಕ್ ಮಾಡೋದು ಯಾವತ್ತೂ ಒಂದು ಪ್ಲೆಸೆಂಟ್ ಎಕ್ಸ್ಪೀರಿಯೆನ್ಸು. ಎಲ್ಲದಕ್ಕಿಂತ ಹೆಚ್ಚಾಗಿ ಎಷ್ಟುವರೆಗೆ ಶಿವಣ್ಣ ಅವ್ರ ಜೊತೆ ನಾನು ಆ್ಯಕ್ಷನ್ ಸಿನಿಮಾ ಶೂಟ್ ಮಾಡಿದ್ದೀನಿ. ಇದು ಮಕ್ಕಳ ಸಿನಿಮಾ. ಇದರಲ್ಲಿ ಬೇರೆ ಏನು ಮಾಡ್ಬೋದು ಅನ್ನೋದೊಂದು ಯೋಚನೆ ಇದೆ. ಡಿಸ್ಕಷನ್ ಯಾವ ಥರ ಪ್ರೆಸೆಂಟ್ ಮಾಡ್ಬೋದು ಮಕ್ಕಳನ್ನ ಅನ್ನೋದು. ಸೊ ವಿ ಆರ್ ವರ್ಕಿಂಗ್ ಆನ್ ದ್ಯಾಟ್.
ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸರ್. ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ದಾರಿಯ ನಮ್ಮ ನಡೆಸು, ವಿದ್ಯೆಯ ಕಲಿಸು, ಆಸೆ ಪೂರೈಸು. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಶಿವಣ್ಣ ಸರ್ ಜೊತೆ ಇದು ನಂದು 3ನೇ ಸಿನಿಮಾ. 2 ಸಿನಿಮಾ ಆದಮೇಲೆ ಮಕ್ಕಳ ಸಿನಿಮಾ ಮಾಡ್ತಾಯಿದ್ದೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ಏನಂದರೆ ಇವತ್ತು ಅಣ್ಣ ಫಸ್ಟ್ ಡೈಲಾಗ್ ಹೇಳಿದ್ದು ಆನಂದ್ ಸಿನಿಮಾದು. ಆನಂದ್ ಸಿನಿಮಾ ಬಂದಾಗ ನಾನು ಹುಟ್ಟೇ ಇರಲಿಲ್ಲ. ಸೊ ಅಷ್ಟು ವರ್ಷದಿಂದ ಅವರ ಎಕ್ಸ್ಪೀರಿಯನ್ಸ್ಗಿಂತಲೂ ನನ್ನ ವಯಸ್ಸಾಗಿಲ್ಲ. ಸೊ ನನ್ನ ಸಿನಿಮಾಗೆ ನನ್ನ ಸಂಭಾಷಣೆಗೆ ಶಿವಣ್ಣ ಮಾತಾಡ್ತಾರೆ ಅನ್ನೋದು ತುಂಬ ಖುಷಿ. ಆಮೇಲೆ ಅವಕಾಶ ಕೊಟ್ಟಿರೋ ನಮ್ಮ ಗೀತಾ ಶಿವರಾಜ್ ಕುಮಾರ್ ಮೇಡಮ್ಗೆ ಇದು ಗೋಸ್ಟ್ ಟೈಮಲ್ಲೇ ಹೇಳಿದರು. ಸೊ ಅವರಿಗೂ ಒಂದು ದೊಡ್ಡ ಥ್ಯಾಂಕ್ಸ್. ಆ್ಯಂಡ್ ಶಿವಣ್ಣ ಅವ್ರಿಗೆ ಆ್ಯಂಡ್ ಶ್ರೀನಿ ಸರ್ಗೆ ಎಲ್ಲ ಸಿನಿಮಾಗೂ ನನಗೆ ಕೊಟ್ಟು ಅವಕಾಶ ಕೊಡ್ತಿರೋ ಶ್ರೀನಿ ಸರ್ಗೆ ಹಾಗೂ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ಈ ಕತೆ ಬಂದಾಗ ನನಗೆ ತಕ್ಷಣ ಅವ್ರದ್ದೇ ನೆನಪಾಗಿದ್ದು ಡೈರೆಕ್ಟ್ರದ್ದು, ದಟ್ ಅವ್ರು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ. ಆಮೇಲೆ ಮಕ್ಕಳಿಗೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಆದರೆ ಆ ಮಕ್ಕಳಿಗೆ ಇವಾಗಿನ ಮಕ್ಕಳಿಗೆ ತುಂಬ ಸ್ಟ್ರೆಸ್ಫುಲ್ ಆಗಿರುತ್ತೆ. ಅದು ಯಾವ ಕ್ಲಾಸ್, ಒಂದು ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವ್ರಿಗೂ ಅದು ಸ್ಟ್ರೆಸ್ಫುಲ್ ಆಗಿರುತ್ತೆ. ಈ ಚಿತ್ರದಲ್ಲಿ ನಾವೇನು ತೋರಿಸ್ತೀವಿ ಅಂದರೆ ಆ ಸ್ಟ್ರೆಸ್ಫುಲ್ ಆಗಿಲ್ದೇ ಮಕ್ಕಳಿಗೆ ಬೇರೆ ಥರ ಯಾವ ಥರ ಪಾಠ ಹೇಳ್ಕೊಡ್ಬೋದು ಅನ್ನೋದನ್ನೇ ನಾವು ಇದರಲ್ಲಿ ಹೇಳ್ಕೊಡ್ತಾ ಇದ್ವಿ. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಾಸುಕಿ ವೈಭವ್ ಅವ್ರನ್ನ ನಾನು ನಮ್ಮ ಟೀಮ್ಗೆ ವೆಲ್ಕಮ್ ಮಾಡ್ತೀನಿ. ಸೊ ಹೀಸ್ ನ್ಯೂ ಆ್ಯಂಡ್ ಹೀಸ್ ಯಂಗ್. ಮಕ್ಕಳು ಚಿತ್ರಕ್ಕೆ ಅವ್ರು ಚೆನ್ನಾಗಿರ್ತಾರೆ ಅಂತ ಅನಿಸುತ್ತೆ. ಆನಂದನ ಹೆಸರಿಟ್ಟಿದ್ದು ನನಗೆ ಈ ಚಿತ್ರಕ್ಕೆ A4 ಅನ್ನೋದು ತುಂಬ ಇಷ್ಟ ಆಯಿತು. ಅದನ್ನ ಐಡಿಯಾ ಕೊಟ್ಟಿದ್ದೆ ಡೈರೆಕ್ಟರು. ಸೊ ಆ್ಯಂಡ್ ನಮ್ಮ ಸಿಂಹ ಅವ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಬೇಕಾಗಿಲ್ಲ. ಈ ಚಿತ್ರದಿಂದ ತಂದೆ ತಾಯಿ ಆ ಚಿತ್ರ ನೋಡಿ ಈ ಮಕ್ಕಳಿಗೆ ಹೆಂಗೆ ಓದಿಸ್ಬೇಕು ಅನ್ನೋದು ತಿಳ್ಕೊಳ್ತಾರೆ, ಹೆಂಗೆ ಬಿಹೇವ್ ಮಾಡಬೇಕನ್ನೋದು ತಿಳ್ಕೊಳ್ಳಿ ಅಂತ ನನ್ನ ಆಸೆ. ಆಮೇಲೆ ಈ ಚಿತ್ರದಿಂದ, ಈ ಮಕ್ಕಳ ಚಿತ್ರದಿಂದ ಎಲ್ಲರೂ ಥಿಯೇಟರಿಗೆ ಬರಬೇಕು ಅಂತ ನನ್ನ ಆಸೆ. ಜನ ಎಲ್ಲ ಥಿಯೇಟರಿಗೆ ಬಂದು ಚಿತ್ರಗಳನ್ನ ನೋಡಬೇಕು. ನಮ್ಮ ಚಿತ್ರ ಮಾತ್ರ ಅಲ್ಲ, ಎಲ್ಲ ಚಿತ್ರಗಳನ್ನೂ ನೋಡಲಿ ಅನ್ನೋದೇ ನನ್ನ ಆಸೆ. ನಮಸ್ಕಾರ. 15 ವರ್ಷದಿಂದ ಫ್ರೆಂಡು. ಆಲ್ಮೋಸ್ಟ್ ಫಸ್ಟು ಒಂದು ಫೋಟೋ ಶೂಟ್ ಮಾಡಿದ್ದೆ ಶಿವ ಪಿಕ್ಚರ್ಗೆ. ಅವಾಗಿಂದ ಭಾಳ ಒಳ್ಳೆ ಒಂದು ಚೈತನ್ಯ. ಬಟ್ ಅವಾಗ ಹೇಳ್ತೀವಿ ಒಂದು ಕತೆ ಇದೆ ಅಂತ, ಕತೆ ಮಾಡಬೇಕು ಅಂತ. ಬಟ್ ತುಂಬ ಸಲ ಮೀಟ್ ಮಾಡಿದಾಗಲೂ ಏನೋ ಒಂದು ಮಿಸ್ ಹೊಡಿತಾ ಇತ್ತು. ಬಟ್ ಗೋಸ್ಟ್ ಟೈಮ್ಲಿ ಒಂದು ಒಳ್ಳೆ ಸ್ಟೋರಿ ಹೇಳಿದಾಗ ಒಂದು ಫಾಸ್ಟ್ ಕ್ಲಿಕ್ ಅಂತ ಅನಿಸ್ತು. ಭಾಳ ಒಳ್ಳೆ ಕಾಂಬಿನೇಷನ್ ಆಯಿತು ಗೋಸ್ಟ್ ಸಿನಿಮಾದಲ್ಲಿ. ಮಹೇಂದ್ರ ಸಿಂಹ, ಶ್ರೀನಿ, ಪ್ರಸನ್ನ ಅವೆಲ್ಲರೂ ಸೇರಿ, ಅರ್ಜುನ್ ಜನ್ಯ ಎಲ್ಲ ಒಂದು ಒಳ್ಳೆ ಟೀಮ್ ಆಗಿ ಒಂದು ಒಳ್ಳೆ ಸಿನಿಮಾ ಆಯಿತು ಅದು. ಅದಾದಮೇಲೆ ಈ ಸಿನಿಮಾ ಅವ್ರಿಗೆ ಮಾಡಿಸ್ಬೇಕಂತಿದ್ದು ನನಗೇನಂದರೆ ನನಗೆ ಒಂದು ನಂಬಿಕೆ ಇತ್ತು. ಅವ್ರು ಬರೀ ಕಾಮಿಡಿ ಇದು ಮಾತ್ರ ಅಲ್ಲ, ಬಟ್ ಎಮೋಷ್ನಲಿ ಗೆಟ್ಸ್ ಅಟ್ಯಾಚ್ಡ್ ವಿತ್ ಎವ್ರಿಬಡಿ. ನಮ್ಮ ಜೊತೆ ಮೂಮೆಂಟ್ ಇರಬೇಕಂದ್ರೆ ಭಾಳ ಅಟ್ಯಾಚ್ ಆಗಿದ್ರು. ಸೊ ಇದಕ್ಕೆ ಭಾಳ ಅಟ್ಯಾಚ್ಮೆಂಟ್ ಮುಖ್ಯ. ಸೊ ಆ A4 ಆನಂದ್ ಸ್ಟಾರ್ಟ್ ಮಾಡಿದರೆ ಗೀತಂದ್ರೆ ಆ್ಯಕ್ಚುಲಿ ಅವ್ರು ಹೇಳಿದ್ದು ಕರೆಕ್ಟು. ಗೀತಾನೇ ಥಾಟ್ ಕಟ್ಟಿದ್ದು ಒಂದು ಈ ಥರ ಒಂದು ಐಡಿಯಾ ಇದೆ, ನೋಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಮಕ್ಕಳ ಸಿನಿಮಾ ಜಾಸ್ತಿ ಬಂದಿದೆ. ಬಟ್ ಇದರಲ್ಲಿ ಏನಂತೀವಿ, ಮಕ್ಕಳನ್ನ ಯಾವ ರೀತಿ ಓದಿಸಿದ್ರೆ ಚೆನ್ನಾಗಿರುತ್ತೆ. ಒಂಥರ ಒಂದು ವಿಲ್ಲಿ ವಾಂಕಾ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ ಒಂದು ಇದು ಬಂತು. ಅಲ್ಲಿ ಫ್ಯಾಕ್ಟ್ರಿ ಇರುತ್ತೆ, ಇಲ್ಲೂ ಫ್ಯಾಕ್ಟ್ರಿ ಇರುತ್ತೆ. ಬಟ್ ಅದರಲ್ಲಿ ಚಾಕ್ಲೇಟ್ ಇಲ್ಲ. ಚಾಕ್ಲೇಟ್ ಥರ ಮಾತಿರುತ್ತೆ, ಚಾಕ್ಲೇಟ್ ಥರ ಬಿಹೇವಿಯರ್ ಇರುತ್ತೆ. ಸೊ ಚಾಕ್ಲೇಟ್ ಅಂದರೆ ಮಕ್ಕಳಿಗೆ ಇಷ್ಟ ಅಲ್ಲ. ಯಾವ ರೀತಿ ನಾವು ಆ ಒಂದು ಫ್ಲೇವರ್ಲಿ ಮಕ್ಕಳನ್ನ ಟೀಚ್ ಮಾಡ್ತೀವಿ, ಇಲ್ಲ ಆ ಒಂದು ದಾರಿಗೆ ತರ್ತೀವಿ, ಲೈಮ್ ಲೈಟ್ ತರ್ತೀವಿ ಅನ್ನೋದೇ ಈ ಸಿನಿಮಾ ಅದರಲ್ಲಿದೆ. ಎಂಟರ್ಟೈನಿಂಗ್ ಆಗಿರುತ್ತೆ, ಭಾಳ ತುಂಬ ಚೆನ್ನಾಗಿರುತ್ತೆ. ಮಾಸ್ಟರ್ಸ್ ವಿಲ್ ಗೆಟ್ ಕನೆಕ್ಟೆಡ್ ಟು ದ ಕಿಡ್ಸ್ ಆ್ಯಂಡ್ ಕಿಡ್ಸ್ ವಿಲ್ ಗೆಟ್ ಕನೆಕ್ಟೆಡ್ ಟು ದ ಮಾಸ್ಟರ್ಸ್. ಅಷ್ಟೊಂದು ಇದಿದೆ. ಪ್ರಾಬ್ಲಮ್ಸ್ ಪರಸ್ಪರ ಇಬ್ಬರಿಗೂ ಇರುತ್ತೆ. ಆ ಇಬ್ಬರು ಪ್ರಾಬ್ಲಮ್ಸ್ನ ಎಷ್ಟು ಚೆನ್ನಾಗಿ ಸಾಲ್ವ್ ಮಾಡ್ತಾರೆ. ಆ್ಯಂಡ್ ಸ್ಕ್ರೀನ್ ಪ್ಲೇನ ಭಾಳ ಚೆನ್ನಾಗಿ ಮಾಡಿದ್ದೇನೆ. ನಾ ಕೇಳಿದೆ ಫುಲ್ ಸಬ್ಜೆಕ್ಟು. ಐ ಥಿಂಕ್ ಅಮೇಝಿಂಗ್. ಇನ್ನೊಂದು ಐ ಥಿಂಕ್ ಬೈ ಅಕ್ಟೋಬರ್ ಎಂಡ್ ಆರ್ ನವಂಬರ್ ಫಸ್ಟ್ ವೀಕ್ ಸ್ಟಾರ್ಟ್ ಮಾಡ್ತೀವಿ. ಯಾಕಂದರೆ ವಿ ವಾಂಟ್ ದಟ್ ವೀಕ್ ಮಿಸ್ಡ್ ಸೀಸನ್ ಬೇಕು, ಅದಕ್ಕೆ ಮಾಡ್ತಾಯಿದ್ವಿ. ಸೊ ವಾಸುಕಿ ವೈಭವ್ ನಂಗೆ ತುಂಬ ಇಷ್ಟವಾದ ವ್ಯಕ್ತಿ ಆತ ಆ್ಯಕ್ಚುಲಾಗಿ. ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು. ಆಮೇಲೆ ನಾ ಹೇಳಿದೆ, ಯಾವಾಗ ಹೇಳ್ತೀನಿ, ಯಂಗೆಸ್ಟ್ ಉಪೇಂದ್ರ ಕುಮಾರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಈಗಿನ ಅಪ್ಡೇಟೆಡ್ ಉಪೇಂದ್ರ ಕುಮಾರ್. ಯಾಕಂದರೆ ರಾಗ್ಗಳು ಯೂಸ್ ಮಾಡಿ ಸಾಂಗ್ಸ್ ಮಾಡೋರು ಭಾಳ ಕಡಿಮೆ ಈ ನಡುವೆ. ಬಟ್ ಅವರು ರಾಗ್ಗಳನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ತಾರೆ. ನಂಗೆ ತುಂಬ ಇಷ್ಟ. ಸೊ ಈ ಸಿನಿಮಾ 100% ಐ ಥಿಂಕ್ ಎಷ್ಟು ಸಾಂಗ್ ಒಂದು 6 ಸಾಂಗ್ಸ್ ಬರುತ್ತೆ. ಆಫ್ಟರ್ ಲಾಂಗ್ ಟೈಮ್ ತುಂಬ ಸಾಂಗ್ಸ್ ಬರುತ್ತೆ ನನ್ನ ಸಿನಿಮಾದಲ್ಲಿ. ಒಂದು ಡಿಫ್ರೆಂಟ್ ಫ್ಲೇವರ್ ಇರುತ್ತೆ. ಕ್ಯಾರೆಕ್ಟರೈಸೇಷನ್ ತುಂಬ ಚೆನ್ನಾಗಿರುತ್ತೆ.
ಆ್ಯಂಡ್ ಆನಂದ್ ಅಂತ ಹೆಸರಿಟ್ಟಿದ್ದು ನಮ್ಮ ತಾಯಿ ಇಟ್ಟಿದ್ದು ಅದು ಆನಂದ್ ಅಂತ. ಸೊ ಈ ಆನಂದ ಎಲ್ಲ ಮಕ್ಕಳ ಮುಖದಲ್ಲಿ ಏನು ಆನಂದ ತರ್ಕೊಂಡು ನೋಡಿ. ಥ್ಯಾಂಕ್ ಯು. ಆ ಜಾಗಕ್ಕೆ ಬರ್ತಾನೆ ಅಂದರೆ ದೇರ್ ವಿಲ್ ಬಿ ಒನ್ ಪರ್ಪಸ್ ಇದೆ. ಸೊ ಇದರಲ್ಲಿ ಭಾಳ ಅದ್ಭುತವಾಗಿದೆ. ಅಂದ್ ಮಾತುಗಳು ಅಷ್ಟೇ ಸ್ಟೂಡೆಂಟ್ಸ್ಗೆಲ್ಲ ಅನ್ನೆಸರಿ. ಇವಾಗ ಏನಂತೀವಿ, ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ ಅಂದ್ಬಿಟ್ಟು ದೊಡ್ಡ ದೊಡ್ಡ ಮಾತಾಡ್ತೀವಿ. ದೊಡ್ಡ ಮಾತಾಡ್ಸೋದೇ ಇಲ್ಲ. ಮಕ್ಕಳು ಏನು ಮಾತಾಡ್ತಾರೆ ಅದೇ ಮಾತು. ಅದನ್ನೇ ಪ್ರಸನ್ನವಾಗಿ ಹೇಳಿದ್ದೀನಿ. ತುಂಬ ನ್ಯಾಚುರಲ್ ಆಗಿರಲಿ. ಎಲ್ಲೂ ಇಟ್ ನಾಟ್ ಬಿ ಬುಕ್ಕಿಶ್. ತುಂಬ ಬುಕ್ಕಿಶ್ ಆಗಿರಬಾರ್ದು. ಮಕ್ಕಳು ಇವಾಗ ನಡುವೆ ಹೆಂಗೆ ಮಾತಾಡ್ತಾರೋ ಅದು ಕಾಮನ್ ಆಡಿಯನ್ಸ್ಗೆ ಭಾಳ ಮುಟ್ಟಬೇಕು. ಅಯ್ಯೋ ನಾವು ಇದೇ ಥರ ಮಾತಾಡ್ತೀವಲ್ಲ ಮನೇಲಿ ಅನ್ನೋದನ್ನ ಆ ಟಚ್ ಕೊಟ್ಟಾಗ ಏನಾಗುತ್ತೆ ಅಂದರೆ ನಾವು ಏನು ಮಾಡ್ತೀವಿ, ಏನು ಮಾಡಬೇಕಂತಿದ್ದೀವಿ ಮಕ್ಕಳ ಜೊತೆಲಿ ಆ ಪರ್ಪಸ್ ಸರ್ವ್ ಆಗುತ್ತೆ ಅನ್ನೋದು ಭಾಳ. ಇವತ್ತಿನ ಎಜುಕೇಷನ್ ಸಿಸ್ಟಮ್ಗೆ ದೊಡ್ಡ ಪಾಠ ಆಗುತ್ತಾ A4 ಆನಂದ್? 100% ಆಗುತ್ತೆ. 100% ಆಗುತ್ತೆ. ಇವಾಗ 31. 6 ವರ್ಷ 7 ವರ್ಷ ಅಷ್ಟೇ. ಪಿಕ್ಚರ್ ಬಂದು 40 ವರ್ಷ ಆಗಿರ್ಬೋದು, ಬಟ್ ಐ ಲುಕ್ ಲೈಕ್ 31. ಐ ಥಿಂಕ್ ಐ ಆಮ್ ಟ್ರೂ. ಸೊ ಮಾಸ್ ಅಷ್ಟೇ, ಒಂದು ವೇರಿಯೇಷನ್ ಅಷ್ಟೇ. ಬಟ್ ಮಕ್ಕಳ ಜೊತೆ ಮಕ್ಕಳಾಗೇ ಇರ್ತಾನೆ. ವಿಲ್ ಬಿ ಲೈಕ್ ಎ ಕಿಡ್. ಮಕ್ಕಳ ಜೊತೆ ಮಕ್ಕಳಾಗಿರ್ತಾನೆ. ಅವ್ರ ಎಕ್ಸ್ಪೀರಿಯನ್ಸ್ ಅಂದರೆ ಅವನ ಎಕ್ಸ್ಪೀರಿಯನ್ಸ್ ಅಂದರೆ ಬೇರೆ ಏನು ಇವನು ನಡೆದಿದ್ದ ರೀತಿಯಲ್ಲ. ಬಟ್ ಮಕ್ಕಳ ಜೊತೆ ಹೆಂಗೆ ಅವನು ಮಕ್ಕಳಾಗಿ ಬೆಳಿತಾನೆ, ಅವ್ನ ಮಕ್ಕಳನ್ನ ಹೆಂಗೆ ಅರ್ಥ ಮಾಡಿಸ್ತಾನೆ ಅನ್ನೋದನ್ನ ತುಂಬ ಚೆನ್ನಾಗಿದೆ. ಪ್ರೊಫೆಸರ್ ಪಾತ್ರ ಮಾಡಿದ್ರು. ಸೊ ಶಿವಣ್ಣ ಇದರಲ್ಲಿ ಮೇಷ್ಟ್ರು ಪಾತ್ರನ ಏನು ಯಾವ ಥರ ಇರುತ್ತೆ ಅಂತ ನಿಮ್ಮ ಪಾತ್ರ? ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿರುತ್ತೆ. ಬೇರೆ ಥರ ಅಂದ್ಕೊಂಡಿದ್ದೀವಿ. ಒಂದು ಡಿಫ್ರೆಂಟ್ ಟೈಪ್ ಆಫ್ ಸ್ಟೈಲ್ ಒಂದು ಟ್ರೈ ಮಾಡ್ತಾ ಇದ್ದೀವಿ. 100% ವಿಲ್ ಬಿ ವೆರಿ ಗುಡ್. ಇವಾಗ ಬ್ರೇಕ್ ಮಾಡೋದು ಬೇಡ. 100%. ಓಕೆ. ಆಮೇಲೆ ಪಪ್ಪಿ ಫಿಲ್ಮ್ ಆ್ಯಕ್ಟರ್ಸ್ ನೋಡಿದೆ. ಹಾಂ, ತುಂಬ ಚೆನ್ನಾಗಿ ಇಂಟರ್ವ್ಯೂ ತುಂಬ ಚೆನ್ನಾಗಿತ್ತು. ನಾನು ನೋಡಿದೆ, ಟ್ರೇಲರ್ ನೋಡಿದೆ, ಭಾಳ ಚೆನ್ನಾಗಿತ್ತು. ಆಮೇಲೆ ಈ ಇಬ್ಬರು ಮಕ್ಕಳು, ಮೈ ಗಾಡ್ ಏನು ಇಂಟೆನ್ಸಿಟಿ ಇದೆ. ವೆರಿ ಗುಡ್. ಡೈರೆಕ್ಟರ್ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿದೆ. ವೆರಿ ಗುಡ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಪ್ರೆಸ್ ಮೀಟ್ ಮಾಡಿದ್ರೆ ಇವತ್ತು ಆಸ್ಟ್ರೇಲಿಯಾ ಅದು. ವೆರಿ ಗುಡ್. ಸೂಪರ್. ನಾನು ನೋಡ್ತೀನಿ ಸಿನಿಮಾ. ವೆರಿ ಗುಡ್. ಆ ಕನ್ನಡ ಸಿನಿಮಾ ಬರ್ತಾ ಇದೆ ಜನ ಅನ್ನೋದೇ ಒಂದು ಖುಷಿ ಬಿಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಅದು ಅಣ್ಣ ವಿಶ್ ಮಾಡಿದ್ದು. ನಿನ್ನೆ ಪಪ್ಪಿ ಸಿನಿಮಾ ರಿಲೀಸ್ ಆಗಿದೆ, ನಿಮಗೆಲ್ಲ ಗೊತ್ತಿದ್ದಂಗೆ. ಸೊ ಒಬ್ಬ ಸ್ಟಾರ್ಗೆ ಸಿಗದಷ್ಟು ಪ್ರೋತ್ಸಾಹ ನಮ್ಮ ಪಪ್ಪಿ ಸಿನಿಮಾ ಸಿಗ್ತಾ ಇದೆ. ಫಸ್ಟ್ ಆಫ್ ಆಲ್ ಯಾಕಂತಂದರೆ ಅದು ಎಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಸ್ಟಾರ್ ನಟರು ನಮಗೆ ಪ್ರೋತ್ಸಾಹ ಪಡ್ತಾರೆ. ಫಸ್ಟು ಟ್ರೈಲರ್ ರಿಲೀಸ್ ಮಾಡಿ ಮರುದಿನ ವಿನಯ್ ರಾಜಕುಮಾರ್ ಒಂದು ಸ್ಟೇಟಸ್ ಹಾಕ್ಕೊತಾರೆ. ಸೊ ಪ್ಲೀಸ್ ವಾಚ್ ಆಲ್, ಇಟ್ಸ್ ಎ ಅಮೇಜಿಂಗ್ ಟ್ರೈಲರ್ ಅಂತ. ಅದೇ ನಮಗೆ ಒಂದು ದೊಡ್ಡ ಮೇಲೆ ತಗೊಂಡೋಯ್ತು. ಸೊ ಯಾವತ್ತೂ ಋಣಿಯಾಗಿರ್ತೀನಿ ಅಣ್ಣ. ತುಂಬ ಥ್ಯಾಂಕ್ಸ್. ಅಂದರೆ ತುಂಬ ಕನ್ನಡ ಇಂಡಸ್ಟ್ರಿ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ನಿನ್ನೆ ಹಂಗೆ ರಿಲೀಸ್ ಆಗಿದೆ, ಮಾಲಲ್ಲೆಲ್ಲ ಹೌಸ್ಫುಲ್ ಹೋಗ್ತಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಇಂಥ ಕನ್ನಡ ನೇಟಿವಿಟಿ ಸಿನಿಮಾಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಶಿವಣ್ಣ ಅಲ್ಲದೆ ಬೇರೆ ಯಾರು ಇದ್ದಿದ್ರೆ ಸಿನಿಮಾ ಸ್ವಲ್ಪ ಮೈಲೇಜ್ ಕಡಿಮೆ ಆಗ್ತಿತ್ತು. ಬಟ್ ಶಿವಣ್ಣ ಅಲ್ಲದೆ ಶ್ರೀನಿ ಅವರ ಡೈರೆಕ್ಷನ್ನಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ನಟ ಸ್ವಲ್ಪ ಮೈಲೇಜ್ ಕಡಿಮೆ ಆಗ್ತಿತ್ತೇನೋ. ಬಟ್ ಶಿವಣ್ಣ ಟೀಚರ್ ಆಗಿ ನೋಡ್ತಾ ಇರೋದು ಸಿನಿಮಾ ಮತ್ತಷ್ಟು ಮೈಲೇಜು. ಜೊತೆಗೆ ಕಥೆಯನ್ನು ಆಯ್ಕೆ ಮಾಡ್ಕೊಂಡಾಗಲೇ ಒಂದಷ್ಟು ಧೈರ್ಯ ಬೇಕಾಗುತ್ತೆ. ಸೊ ಅದರಲ್ಲಿ ಹೇಗೆ ಹಂಗತೆ ಅಲ್ಲ, ಪಾತ್ರ ಚೆನ್ನಾಗಿದೆ, ಯಾರು ಮಾಡಿದ್ರು ಚೆನ್ನಾಗಿರುತ್ತೆ. ಬಟ್ ಒಂದೇ ತಿಂಗಳು ಜನ ಬಂದು ನೋಡಬೇಕು ಅಷ್ಟೇ. ಯಾಕಂದರೆ ಏನಂತೀವಿ, ನಾವು ಬರೀ ಸ್ಟಾರ್ಗೋಸ್ಕರ ನೋಡ್ಬಿಡ್ತೀವಿ. ನಾವು ಸ್ಟಾರ್ಗೋಸ್ಕರ ನೋಡೋದಿಲ್ಲ, ಕಥೆಗೋಸ್ಕರ ನೋಡಬೇಕು. ಯಾಕಂದರೆ ಇದರಲ್ಲಿ ಶಿವಣ್ಣ ಸ್ಟಾರಾಗಿ ಆ್ಯಕ್ಟ್ ಮಾಡ್ತಿಲ್ಲ, ಶಿವಣ್ಣ ಮೇಸ್ಟ್ರಾಗಿ ಆ್ಯಕ್ಟ್ ಮಾಡ್ತಾರೆ. ಶಿವಣ್ಣ ಎಜುಕೇಷನ್ ಅನ್ನೋಂಥದ್ದು ಬಿಸ್ನೆಸ್ ಆಗಿಬಿಟ್ಟಿದೆ ಇತ್ತೀಚೆಗೆ ಈ ಕಾಲದಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ. ಸೊ ಆ ಜನರ್ ಮಿಸ್ಟ್ರಿ ಮಾಫಿ ಏನಾದರೂ ತೋರಿಸುವಂಥ ಕಥಾಹಂತರ ಇದೆಯಾ ಅಥವಾ ಬೇರೆ ಏನಾದರೂ? ಸ್ಮಾಲ್ ಬರುತ್ತೆ. ಅದು ನಾಟ್ ಎಕ್ಸಾಕ್ಟ್ಲಿ ಅದನ್ನೇ ಫೋಕಸ್ ಮಾಡ್ತೀವಿ. ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ
ಸಮ್ ಲೀನ್ ಪೇಸ್ಗೆ ಹೋಗ್ತದೆ. ಆ ಲೀನ್ ಪೇಸ್ನ ಹುಡುಕೋದೇ ಕಷ್ಟ. ಅಂದರೆ ಹೇಳ್ತೀವಿ ಇದ್ರ ಮೇಲೆ ಇರಲ್ಲ ಆ ಲೀನ್ ಪೇಸು, LKG ಇಂದ ಒಂದು ಥರ್ಡ್ ಸ್ಟ್ಯಾಂಡರ್ಡ್ ಹೋಗಿರುತ್ತೆ, ಥರ್ಡ್ ಮೇಲೆ ಇರಲ್ಲ ಅಂತ ಹೇಳ್ತೀವಿ. ಇಲ್ಲ, ಥರ್ಡ್ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಒಂದ್ಸತಿ. ಯಾಕಂದರೆ ಡಿಪ್ರೆಷನ್ ಅನ್ನೋದು ಇಲ್ಲ, ಮಕ್ಕಳು ಆ ರೀತಿ ಹೋಗೋದು ಅನ್ನೋದು ಇಟ್ಸ್ ನಾಟ್ ದಟ್ ಅವ್ರ ಏಜ್ ಆಗಬೇಕು ಡಿಪ್ರೆಷನ್ ಬರೋಕ್ಕಲ್ಲ, ಚಿಕ್ಕ ವಯಸ್ಸಿನ ಒಂದ್ಸತಿ ಆಗುತ್ತೆ. ಯಾಕಂದರೆ ಆ ಮೂಡ್ ಮೆಂಟಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಆ ಮೆಂಟಾಲಿಟಿ ಒಳಗಡೆ ನಾವು ಹೋಗಬೇಕು. ಯಾತಕ್ಕೆ ಹಿಂಗೆ ಆಯಿತು ಅನ್ನೋದನ್ನ ಕರೆಕ್ಟಾಗಿ ಪರ್ಪಸ್ ಸರ್ವ್ ಮಾಡಿದ್ರೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಗೀತಾ ಪಿಕ್ಚರ್ಸ್ ಕಡೆಯಿಂದ ಪ್ರತಿ ಸಾರಿನೂ ಒಂದೊಂದು ಹೊಸತನವನ್ನು ತಂದುಕೊಡ್ತಾ ಇದ್ದಾರೆ. ಯಾಕಂದರೆ ವೇದ ತುಂಬ ದೊಡ್ಡ ಕ್ರಾಂತಿ ಕ್ರಿಯೇಟ್ ಮಾಡ್ತು. ಸೊ ಸಿನಿಮಾಗಳ ಕಥೆ ಆಯ್ಕೆ ವಿಚಾರದಲ್ಲಿ ಹೇಗಿರುತ್ತೆ, ಯಾವ ರೀತಿ ಯೋಚನೆಗಳು ಮಾಡ್ತಾರೆ ಅಂತ ಗೀತಾ ಕೇಳಿದ್ರಿಗೆ A ಫಾರ್ ಆನಂದ್ ಹುಟ್ಟಿದ್ದೆ ಮೇಡಮ್ ಒಂದು ಐಡಿಯಾದಿಂದ ಥಾಟಿಂದ ಅಂತ ಹೇಳಿದ್ರು ಶ್ರೀನಿ ಅವರು. ಐ ಥಿಂಕ್ ಹೆಣ್ಮಕ್ಳೇ ಸ್ಟ್ರಾಂಗ್ ಇದ್ರು ಅಷ್ಟೇ 100. ಯಾಕಂದರೆ ಅಮ್ಮ ಆವಾಗ ನಾವೆಲ್ಸ್ಗಳು ಹೇಳ್ತಾ ಇದ್ರು, ಅಪ್ಪಾಜಿಗೆ ಈ ನಾವೆಲ್ಸ್ ಮಾಡಿ ಆ ನಾವೆಲ್ಸ್ ಮಾಡಿ, ಭಗವಾನ್ ಅವರೆಲ್ಲ ಜೊತೆಲಿ ಇರ್ಬೇಕಾದ್ರೆ ಉದಯ್ ಶಂಕರ್ ಎಲ್ಲ ಜೊತೆಲಿ ಇರ್ಬೇಕಾದ್ರೆ ಅವರು ಈ ನಾವೆಲ್ ಓದಿ, ಉದಯ್ ಶಂಕರ್ ಅವರು ಚೆನ್ನಾಗಿರುತ್ತೆ, ಅವರೆಲ್ಲ ನಾವೆಲ್ ಓದೋರು. ಒಂದೊಂದು ಸತಿ ಆ್ಯಕ್ಚುಲಾಗಿ ಅನಂತನಾಗ್ ಸರ್ ಸಿನಿಮಾ ಎಲ್ಲ ಬಂದಾಗ ಅಪ್ಪಾಜಿಯವರು ಭಗವಾನ್ ತುಂಬ ಕ್ಲೋಸ್. ಅವಾಗ ಬಯಲುದಾರಿ ಅದೆಲ್ಲ ಇವು ತುಂಬ ಚೆನ್ನಾಗಿ ಮಾಡಿ ಫಸ್ಟ್ ಇದನ್ನ ಇಲ್ಲಣ್ಣ ನಿಮ್ಮ ಡೇಟ್ ಪರವಾಗಿಲ್ಲ ನಮ್ಗೆ ಬೇಕು ಆಮೇಲೆ ಮಾಡೋಣ ಅಂದರೆ ಅಷ್ಟು ಮಟ್ಟಿಗೆ ಒಳ್ಳೆ ಸಿನಿಮಾ ಬರಬೇಕನ್ನೋ ಒಂದು ಆಸೆ ಇತ್ತು. ಸೊ ಅಮ್ಮ ಎಲ್ಲ ಅವಾಗಲೇ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಸೊ ಇವತ್ತು ಗೀತಾ ಮಾಡ್ತಾರೆ, ವೇದ ಇರ್ಬೋದು, ಇಲ್ಲಾಂದರೆ ಭಾರತಿ ರಣಗರ್ ಇರ್ಬೋದು, ಇವಾಗ A ಫಾರ್ ಆನಂದ್ ಇರ್ಬೋದು. ನೆಕ್ಸ್ಟ್ ಇವಾಗ ಇನ್ನೊಂದು ಸಿನಿಮಾ 7th ಐ ಥಿಂಕ್ ಲಾಂಚ್ ಮಾಡ್ತಾಯಿದ್ವಿ. ಪೂರ್ಣಿಮನ್ನ ಮಗನ ಆ್ಯಕ್ಟ್ ಮಾಡ್ತಾರೆ, ಬಿರೇನ್ನ ಒಂದು ಡ್ಯಾಡಿ ಮಮ್ಮಿ ಕಾಲೇಜ್ಗಳಿಗೆ ಬರ್ತಾನೆ PUC. ಶಿವಣ್ಣ ಲಾಸ್ಟ್ ಟೈಮು ಅಂದರೆ ಫಸ್ಟ್ ಆಫ್ ಆಲ್ ಜೋಕ್ಸ್ ಸೈಡ್ ಅವ್ರ ಮಕ್ಳು ವಿಶ್ ಮಾಡ್ತೀನಿ, ಬಟ್ ಎಲ್ಲರಿಗೂ ಒಳ್ಳೆ ಪರ್ಸೆಂಟೇಜ್ ಬರಲಿ ಅಂತ ಕೇಳ್ಕೊತೀನಿ. ಆಮೇಲೆ ಮಧು ಅವ್ರ ಮಗ PUCಲಿ 98.25% ಮಧು ಬಂಗಾರಪ್ಪ ಅವ್ರ ಮಗ ಮೊನ್ನೆ PU ಶಿವಣ್ಣ ಲಾಸ್ಟ್ ಟೈಮ್ ಇವನ್ ಅಂದರೆ ಹಾಸ್ಟೆಲ್ ಹುಡುಗರು ರಿಲೀಸ್ ಆದ ನೆಕ್ಸ್ಟ್ ಡೇನೇ ನೀವು ಸಡನ್ನಾಗಿ ನಿಮ್ಮ ಮನೆ ಕರ್ಕೊಂಡು ಅಂದರೆ ಪ್ರೆಸ್ ಮೀಟ್ ಮಾಡೊಂದು ಬಿಗ್ ಸಪೋರ್ಟ್ ಮಾಡಿದ್ರಿ. ಅದೇ ಥರದ್ದು ರೀಕಾಲ್ ಆಗಿದ್ದು ಇಲ್ಲಿ ಪಪ್ಪಿ ಸಿನಿಮಾಗೆ. ಇಟ್ಸ್ ಆಲ್ ಅಬೌಟ್ ಸಿನಿಮಾ, ಓನ್ಲಿ ಶಿವಣ್ಣಗೆ. ಇದು ಓನ್ಲಿ ಸಿನಿಮಾನ, ಇನ್ನೇನಿಲ್ಲ. ಯಾರದೇ ಬರಲಮ್ಮ, ಸಿನಿಮಾ ಕನ್ನಡ ಭಾಷೆ ಅದು ಬರಬೇಕು. ಶ್ರೀನಿ ಸರ್, ಅಂದರೆ ಲಾಸ್ಟ್ ಟೈಮ್ ನೀವು ಗೋಸ್ಟ್ ಟೈಮಲ್ಲಿ ಸಿಕ್ಕಾಗ ಮಾತಾಡಿದಾಗ ಒಬ್ಬ ನಿರ್ದೇಶಕ, ಒಬ್ಬ ಕಥೆಗಾರ ಎಲ್ಲ ಥರದ ಡೈಮೆನ್ಷನ್ನ ಟಚ್ ಮಾಡಬೇಕು ಅಂದಾಗಲೇ ಆ ಒಂದು ಕನ್ಸಿಸ್ಟೆನ್ಸಿನ ನಾವು ಕ್ಯಾರಿ ಮಾಡ್ತೀವಿ ಅಂತಂದ್ರಿ. ಅಂದರೆ ಮಾತಾಡ್ತಾ ನೀವು ಈ ಥರ ಸಿನಿಮಾಗಳನ್ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಎಂಟರ್ಟೈನ್ಮೆಂಟ್ ಇಡಬೇಕು, ಜೊತೆಗೆ ಒಂದೇನೋ ಒಂದು ಥಾಟ್ ಪ್ರೋಸೆಸ್ನ ಹೇಳಬೇಕಾಗುತ್ತೆ. ಯಾಕೆಂದರೆ ಬರೀ ನಾವೇನೋ ಒಂದು ಥಾಟ್ ಇದೆ ಸಿನಿಮಾದಲ್ಲಿ, ಆ ಥಾಟ್ನ ಮಾತ್ರ ಹೇಳ್ತೀವಿ ಅಂದರೆ ತುಂಬ ಪ್ರೀಚಿ ಆಗಿಬಿಡುತ್ತೆ. ಆ ಪ್ರೀಚಿನ ಇಟ್ಕೊಂಡು ಎಂಟರ್ಟೈನಿಂಗ್ ಆಗಿ ಎಲ್ಲರೂ ನಗಿಸ್ತಾ ಅದನ್ನ ತುಂಬ ಖುಷಿಯಾಗಿ ಹೇಳಬೇಕಾಗುತ್ತೆ ಆ ವಿಚಾರನ. ಸೊ ಅದಕ್ಕೆ ರಿಸರ್ಚ್ ಸಿಕ್ಕಾಬಟ್ಟೆ ಮಾಡ್ತಾ ಇದ್ದೀವಿ. ಇವಾಗ ನಾವು ಸುಮ್ಮನೆ ಸಿಂಪಲಾಗಿ ಹೇಳಬೇಕು ಅಂದರೆ ಎಲ್ಲರೂ 1 2 3 4 5 6 ಬರಿತೀವಲ್ವಾ, ಅದು ಯಾಕೆ ಅದೇ ಶೇಪಲ್ಲಿ ಬರಿತೀವಿ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಅದು ರಿಸರ್ಚು. ಆ ಥರ ಯಾಕೆ 1 ಇದೇ ಶೇಪಲ್ಲಿ ಬರೀಬೇಕು, ಯಾಕೆ 2 ಇದೇ ಶೇಪಲ್ಲಿ ಬರೀಬೇಕು ಅನ್ನೋದು. ಇವಾಗ ಏನು ಅಂದರೆ ಬೇಸಿಕ್ಲಿ 1 ಬರೆಯೋದೇ 1 ಆ್ಯಂಗಲ್ಲು, 2 ಅಂದರೆ 2 ಆ್ಯಂಗಲ್ಸ್ ಇದೆ ಅಂತ 2 ಆ್ಯಂಗಲ್. ಸೊ ಹಾಗಾಗಿ ಆ ಥರ ಒಂದು ರಿಸರ್ಚ್ ಎಲಿಮೆಂಟ್ಸ್ ತುಂಬ ನಡೀತಾ ಇದೆ. ಸೊ ಎಸ್ಪೆಷಲಿ ನನ್ನ ರೈಟಿಂಗ್ ಟೀಮು, ಸಂತೋಷ್ ಅಂತ ರೈಟಿಂಗ್ ಟೀಮಲ್ಲಿದ್ದಾರೆ, ಪ್ರಸನ್ನ ಅಥವಾ ಅಮೋಘ ವರ್ಷ ಅಥವಾ ನನ್ನ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿರೋ ಒಂದಷ್ಟು ತುಂಬ ಜನ, ಒಂದು 10-12 ಜನ ಬರೀ ರೈಟಿಂಗ್ ಟೀಮಲ್ಲಿದ್ದಾರೆ. ಯಾಕೆಂದರೆ ಇದು ರಿಸರ್ಚ್ ಮಾಡೋಕ್ಕೆ ತುಂಬ ವಿಷಯಗಳನ್ನು ರಿಸರ್ಚ್ ಮಾಡಬೇಕಾಗುತ್ತೆ. ಹೊಸ ಥರ ಇರೋ ವಿಷಯನ ಹೊಸ ಥರ ಹೇಳೋದಕ್ಕೆ ಅದನ್ನ ಎಂಟರ್ಟೈನಿಂಗ್ ಆಗಿ ಹೇಳಬೇಕು. ದಟ್ ಈಸ್ ದಿ ಬಿಗ್ಗೆಸ್ಟ್ ಚಾಲೆಂಜ್. ಯಾಕೆಂದರೆ ಇವತ್ತು ಏನು ಅಂದರೆ ಥಿಯೇಟ್ರಿಗೆ ಬರ್ತಾರಲ್ಲ ಆಡಿಯನ್ಸು, ನೀವು ತುಂಬ ಬುದ್ಧಿವಾದ ಹೇಳ್ತೀರ ಅಂದರೆ ಯಾರು ಕೇಳಲ್ಲ. ಆ ಬುದ್ಧಿವಾದನ ಅಂಡರ್ ಕರೆಂಟಲ್ಲಿ ಹೇಳಬೇಕು, ಅದನ್ನ ಎಂಟರ್ಟೈನಿಂಗ್ ಆಗಿ ಹೇಳಬೇಕು. ಅದನ್ನ ಹೆಂಗೆ ಎಂಟರ್ಟೈನಿಂಗ್ ಆಗಿ ಆ ಬುದ್ಧಿವಾದನ ಹೇಳ್ತೀವಿ ಅನ್ನೋದು ಆ ಪ್ರೆಸೆಂಟೇಷನ್ ಹೆಂಗೆ ಮಾಡ್ತೀವಿ ಅನ್ನೋದು ಪ್ಲ್ಯಾನ್ ಮಾಡೋದು. ಮಕ್ಕಳಿಗೆ ಆ್ಯಕ್ಚುಲಿ ಚಾಕ್ ಅಂದ್ರೆ ಒಂದು ಐ ಥಿಂಕ್ ಇಟ್ಸ್ ಅ ಕ್ಲಾರಿಟಿ ಅಷ್ಟೇ. ಪ್ಲೀಸ್ ಒಂದು ಆ್ಯಕ್ಟ್ರ್ ಹತ್ರ ಮುಂತಿನ ಹಂಗೆಲ್ಲ ಕೊಡ್ಬೇಡ. ಇದ್ರೆ ಹೆಂಗೆ ಗೊತ್ತಾ, ಇರಿಟೇಟೆಡ್ ಆಗಿದ್ರೆ ನೋ, ಬಿ ಸ್ಮೈಲಿಂಗ್, ಹ್ಯಾಪಿ, ಬಿ ಡೋಂಟ್ ವರಿ, ಬಿ ಹ್ಯಾಪಿ. ಇನ್ನದೇ ಗೊತ್ತಾ, ಆ್ಯಕ್ಚುಲಾಗಿ ಬಂದಿರೋರೆಲ್ಲ ನಮ್ಮ ಲಾಫಿಂಗ್, ನಮ್ಮ ಇದು ವಾಕಿಂಗ್ ಮಾಡ್ತೀವಲ್ಲ, ಅವ್ರ ಫ್ರೆಂಡ್ಸ್ ಮಕ್ಕಳು ಇರೋಲ್ಲ. ಅದಾದರೆ ಈ ಮಗು ಗೊತ್ತಿರಬೇಕಿದೆ, ಡ್ರಾಮಾ ಜೂನಿಯರ್ಸ್ ಮಾಡಿದ ಅಲ್ವಾ. ಆಮೇಲೆ ಡ್ಯಾನ್ಸಿಂಗ್ ಇದ್ರಲ್ಲಿ ಮಾಡಿದ್ರಲ್ಲ.